ನಮ್ಮ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡಿರುವ ಮತ್ತು ಹೆಚ್ಚಿನ ಬೇಡಿಕೆ ಇರುವ ಶುಂಠಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಯಾವ ಕಾರಣಕ್ಕೆ ಭಾರತ ದೇಶದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಿದ್ದಾರೆ? ಅದರ ಹಿನ್ನೆಲೆ ಏನು? ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೇನೆ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಾಹಿತಿ ತುಂಬ ಇಂಟ್ರೆಸ್ಟೆಡ್ ಆಗಿದೆ ಮತ್ತು ಮುಂದುವರೆದ ಭಾಗಗಳು ಇವೆ. ಈ ರೀತಿ ಕಂಟೆಂಟ್ ಯಾರೂ ಕೂಡ ಮಾಡಿಲ್ಲ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಭಾರತವು ಶುಂಠಿಯ ಪ್ರಮುಖ ಉತ್ಪಾದಕರಲ್ಲಿ ಒಂದು. ಕೇರಳ, ಕರ್ನಾಟಕ, ಮೇಘಾಲಯ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮಿಜೋರಾಂ, ನಾಗಾಲ್ಯಾಂಡ್ ಇವುಗಳು ಮೇಜರ್ ಜಿಂಜರ್ ಗ್ರೋಯಿಂಗ್ ಕಂಟ್ರೀಸ್ಗಳು. ಶುಂಠಿಯಲ್ಲಿನ ಔಷಧೀಯ ಮೂಲಿಕೆ ವಿಶಿಷ್ಟವಾದ ಮಸಾಲೆಯುಕ್ತ ಪರಿಮಳ ಹೊಂದಿದೆ. ಆಕ್ರಿಡ್ ಅಥವಾ ಕಿಟೋನ್ ಎಂಬ ಕಾಂಪೌಂಡ್ ಇರುವುದರಿಂದ ಇದನ್ನು ಜಿಂಜರಾಲ್ ಎಂದು ಕರೆಯುತ್ತಾರೆ. ಶುಂಠಿ ಬೆಚ್ಚಗಿನ ಮತ್ತು ಆರ್ದ್ರ ವಾತಾವರಣದಲ್ಲಿ ಹ್ಯೂಮಿಡ್ ಕ್ಲೈಮೇಟ್ ಚೆನ್ನಾಗಿ ಬೆಳೆಯುತ್ತದೆ. ಸಮುದ್ರದ ಮಟ್ಟದಿಂದ 1500 ಮೀಟರ್ ಎತ್ತರದವರೆಗೆ ಶುಂಠಿಯನ್ನು ಮಳೆಯಾಶ್ರಿತ ಮತ್ತು ನೀರಾವರಿ ಜಾಗದಲ್ಲಿ ಬೆಳೆಯುತ್ತಾರೆ. ಪಶ್ಚಿಮ ಕರಾವಳಿಯಲ್ಲಿ ಶುಂಠಿಯನ್ನು ನೆಡಲು ಉತ್ತಮವಾದ ಸಮಯ ಎಂದರೆ ಮೇ ತಿಂಗಳ ಮೊದಲ 15 ದಿನಗಳು, ಫೆಬ್ರವರಿ ಮಧ್ಯದಲ್ಲಿ ಅಥವಾ ಮಾರ್ಚ್ ಆರಂಭದಲ್ಲಿ ನೀರಾವರಿ ಪರಿಸ್ಥಿತಿಗನುಗುಣವಾಗಿ ನೆಡಬಹುದು. ಈ ಸಮಯದಲ್ಲಿ ಶುಂಠಿ ನೆಟ್ಟರೆ ಮೇಲ್ಮೈ ಮಣ್ಣು ಮತ್ತು ಆರಂಭಿಕ ಮಣ್ಣಿನ ಶಾಖ ಮತ್ತು ಹೆಚ್ಚಿನ ಮಳೆಯ ಸ್ವೀಕೃತಿಯು ರೋಗವನ್ನು ಕಡಿಮೆ ಮಾಡುವುದರ ಜೊತೆಗೆ ಹೆಚ್ಚಿನ ಇಳುವರಿ ನೀಡುತ್ತದೆ. 1980ರ ದಶಕದಿಂದ ರೈತರಿಗೆ ಶುಂಠಿ ಬೆಳೆ ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಕೃಷಿ ಮೇಳಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲು ಪ್ರಾರಂಭಿಸಿತು. ಉತ್ತಮ ಗುಣಮಟ್ಟದ ಬೀಜ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ರೈತರಿಗೆ ಸಹಾಯಧನ ಮತ್ತು ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಕರ್ನಾಟಕದಲ್ಲಿ ಶುಂಠಿ ಮತ್ತು ಅದರ ಇತಿಹಾಸವು ಬಹಳ ಮಹತ್ವವನ್ನು ಹೊಂದಿದೆ. ಕರ್ನಾಟಕದ ಮಲೆನಾಡು ಪ್ರದೇಶ, ವಿಶೇಷವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಶುಂಠಿ ಬೆಳೆಯುವ ಪ್ರಮುಖ ಪ್ರದೇಶಗಳು. ದಕ್ಷಿಣ ಭಾರತದ ಪ್ರಮುಖ ಮಸಾಲ ಬೆಳೆಗಳಲ್ಲಿ ಒಂದಾಗಿದೆ. ವೆದರ್ ಮತ್ತು ಮಣ್ಣಿನ ಗುಣಲಕ್ಷಣಗಳು ಶುಂಠಿ ಬೆಳೆಗೆ ಅನುಕೂಲವಾಗಿರುವುದರಿಂದ ಈ ಬೆಳೆ ದಶಕಗಳಿಂದ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಬೆಳೆಸಲಾಗುತ್ತಿದೆ. ಆದರೆ ಇಂಥದ್ದೇ ಸಮಯದಲ್ಲಿ, ಇಂಥದ್ದೇ ವರ್ಷದಲ್ಲಿ ಶುಂಠಿಯು ಕರ್ನಾಟಕಕ್ಕೆ ಬಂದಿದೆ ಎಂದು ಯಾವುದೇ ದಾಖಲೆ ಇಲ್ಲ. ಪ್ರಸ್ತುತ ಸ್ಥಿತಿ: ಕರ್ನಾಟಕದಲ್ಲಿ ಶುಂಠಿ ಬೆಳೆಗೆ ಮತ್ತು ಅದರ ವ್ಯವಹಾರಗಳಿಗೆ ಹೆಚ್ಚಿನ ಗಮನ ದೊರಕುತ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಬೆಳೆಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ರೈತರಿಗೆ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಮತ್ತು ಅವರಿಗೆ ಪ್ರೋತ್ಸಾಹ ನೀಡಲು ಹೆಚ್ಚಿನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಶುಂಠಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಶುಂಠಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಕರ್ನಾಟಕದಲ್ಲೂ ವ್ಯಾಪಕವಾಗಿ ಶುಂಠಿಯನ್ನು ಬೆಳೆಯುತ್ತಿದ್ದಾರೆ. ಇದಿಷ್ಟು ಶುಂಠಿಯ ಒಂದು ಚಿಕ್ಕ ಇತಿಹಾಸ ಮತ್ತು ನಮ್ಮ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಮಾತ್ರ ಬೆಳೆಯುತ್ತಿದ್ದ ಶುಂಠಿ ಈಗ ನಮ್ಮ ಕರ್ನಾಟಕದಲ್ಲೂ ವ್ಯಾಪಕವಾಗಿ ಹರಡಿದೆ. ಇದಿಷ್ಟು ಶುಂಠಿಯ ಒಂದು ಚಿಕ್ಕ ಇತಿಹಾಸ. ಮುಂದುವರೆದ ಭಾಗದಲ್ಲಿ ಶುಂಠಿಯ ವಿಧಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಶುಂಠಿಯ ನಿರೀಕ್ಷೆಗಳು ಮುಂದೆ ಏನೇನಿದೆ, ಹಾಗೆ ಪ್ರಸ್ತುತ ಪ್ರಪಂಚಾದ್ಯಂತ ಶುಂಠಿಯ ಪ್ರಭೇದಗಳು ಎಷ್ಟಿದೆ, ಯಾವ್ಯಾವುದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಥ್ಯಾಂಕ್ ಯು.